ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಲ್ಲಿಗೆ ಫ್ರೆಂಡ್ಸ್, ವಾಸಂತಿ ಮತ್ತೆ ಇಲ್ಲಿ ಆನಂದ್ ಇಬ್ರು ಸಹ ಟ್ರಿಪ್ ಹೊರಟಿರ್ಬೇಕಾದ್ರೆ ಹುಷಾರಾಗಿ ಹೋಗಿ ಟ್ಯಾಬ್ಲೆಟ್ ಎಲ್ಲ ಹುಷಾರಾಗಿ ತಗೋಬೇಕು, ಟೈಮಿಗೆ ಕರೆಕ್ಟಾಗಿ ತಗೋಬೇಕು ಅಪ್ಪಾಜಿ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ, ದೊಡ್ಡ ಟ್ಯಾಬ್ಲೆಟ್ ಇಲ್ಲೇ ಇರಬೇಕಾದ್ರೆ ನಾನೆಲ್ಲಮ್ಮ ಮರಿತೀನಿ, ನಿಮ್ಮಮ್ಮ ನೆನಪಿಸಿ ಕೊಡ್ತಾಳೆ ಬಿಡು ಅಂತ ಆನಂದ್ ಹೇಳ್ತಿರ್ಬೇಕಾದ್ರೆ ವಾಸಂತಿ ನಗಾಡ್ತಾ ಇರ್ತಾಳೆ. ಸರಿ ಆಯ್ತು ಹೊರಡೋಣ ಅಂತ ಈ ಕಡೆ ಹೊರಡ್ತಿರ್ಬೇಕಾದ್ರೆ ಒಂದು ನಿಮಿಷ ಅಪ್ಪಾಜಿ ಅಂತ ಗೌರಿ ATM ಕಾರ್ಡ್ನ ಕೊಡ್ತಾ ಇರ್ತಾಳೆ. ಇದೆಲ್ಲ ಯಾಕಮ್ಮ ಇವಾಗ ಆಲ್ರೆಡಿ ತುಂಬ ಋಣನ ನಾನು ನಿಮ್ಮ ಮೇಲೆ ಇದನ್ನೇ ತೀರ್ಸೋಕ್ಕಾಗ್ತಾ ಇಲ್ಲ, ಸಾಕಷ್ಟು ನಮಗೆ ಹೆಲ್ಪ್ ಮಾಡಿದೆಯಾ ಅಂತ ಆನಂದ್ ಹೇಳ್ತಿರ್ಬೇಕಾದ್ರೆ, ಯಾಕಪ್ಪಾಜಿ ಈ ಥರ ಹೇಳ್ತೀರಾ, ಮಗಳು ದುಡ್ಡನ್ನ ಅಪ್ಪ ಅಮ್ಮ ಖರ್ಚು ಮಾಡೋದ್ರಲ್ಲಿ ತಪ್ಪೇನಿದೆ, ನೀವಂತೂ ಕೇಳಲ್ಲ, ಅದಕ್ಕೆ ಇಷ್ಟಪಟ್ಟು ನಾನೇ ಕೊಡ್ತಿದ್ದೀನಿ, ಅಲ್ಲಿ ಖರ್ಚು ವೆಚ್ಚ ಏನಾದರೂ ಇದ್ದೇ ಇರುತ್ತಲ್ವಾ, ಅದಕ್ಕೋಸ್ಕರ ತೊಗೊಳ್ಳೇಬೇಕು ಅಂತ ಫೋರ್ಸ್ ಮಾಡಿ ಅಪ್ಪ ಅಮ್ಮನಿಗೆ ಕೊಡ್ತಾ ಇರ್ತಾಳೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಕಾರ್ ಬಂದಿದೆ ಅನ್ಸುತ್ತೆ, ಬನ್ನಿ ನಾನು ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೊರಗಡೆ ಕರ್ಕೊಂಡೋಗಿ ಕಾರ್ ಹತ್ಸಿ ಬಾಯ್ ಮಾಡಿದಾಗ ಸ್ವಲ್ಪ ಬೇಜಾರು ಮಾಡ್ಕೊತಾ ಇರ್ತಾರೆ. ಮತ್ತೆ ಹೇಳ್ತಾ ಇರ್ತಾಳೆ ಭುವಿಗೆ, ಇವಾಗ ಅಜ್ಜಿ ತಾತನ ಕಳ್ಸಾಯ್ತಲ್ಲ, ನೀನು ಹೊರಡೋಗು ಅಂದಾಗ ನಾನು ರೆಡಿ ಆಗಲ್ಲಮ್ಮ ಅಂದಾಗ, ಹೋಗ್ಲಿಲ್ಲ ಅಂದರೆ ನೋಡು ಫಂಕ್ಷನ್ಗೆ ರೆಡಿ ಆಗಲಿಲ್ಲ ಅಂದರೆ ಒದೆ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಬಿಡಮ್ಮ ಯಾವಾಗಲೂ ನನ್ನನ್ನು ಬೈತಲ್ಲೇ ಇರ್ತೀಯ ಅಂತ ರೆಡಿ ಆಗಕ್ಕೆ ಹೋಗ್ತಾ ಇರ್ತಾಳೆ. ಅವಾಗ ಗೌರಿ ಹೇಳ್ತಾ ಇರ್ತಾಳೆ ವಿಜಿಗೆ, ನೋಡ್ದ ಅಕ್ಕ ಬ್ಲಡ್ಡಲ್ಲೇ ಬಂದಿದೆ, ಅಪ್ಪನ ಬುದ್ಧಿ ಯಾವಾಗಲೂ ಅವನ ಥರನೇ ಹಾಡ್ತಾಳೆ ಅಂದಾಗ, ನೀನು ಅಪ್ಪ ಮಗಳನ್ನ ದೂರ ಮಾಡಬಾರ್ದಿತ್ತು, ಇದು ಸರಿಯಲ್ಲ ಅಂದಾಗ, ಸುಮ್ಮನಿರಿ ಅಕ್ಕ ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಅಕ್ಕ ಕಾಡು ಮೃಗಗಳನ್ನ ನಂಬೋದು, ಈ ಮನುಷ್ಯರನ್ನ ನಂಬಕ್ಕಾಗಲ್ಲ, ನೆನ್ನೆ ನಾನು ಮಾಡಿರೋ ಅವಮಾನಕ್ಕೆ ಇನ್ಯಾವತ್ತೂ ಸಹ ತಲೆ ಹಾಕಿ ನಮ್ಮ ಮನೆ ಕಡೆ ಮಲಗಲ್ಲ, ನೋಡಿಬೇಕಾದ್ರೆ ಅಂತ ಕೋಪ ಮಾಡ್ಕೊಂಡು ಹೇಳಿ ಹೊರಟೋಗ್ತಾ ಇರ್ತಾಳೆ. ಈ ಕಡೆ ವಿಜಯನು ಸಹ ಹೇಳ್ತಾ ಇರ್ತಾಳೆ, ಇದೆಲ್ಲ ಯಾವಾಗ ಸರಿಯಾಗುತ್ತೋ ಅಂತ ಅಂದ್ಕೊಂಡು ಬೈಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಿವರುದ್ರಪ್ಪ ರುದ್ರ ಹಾಗೆ ಗಂಗಾ ಪ್ಲಾನ್ ಮಾಡ್ತಾ ಇರ್ತಾರೆ, ಗೌರಿನ ಯಾವ ರೀತಿ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಇವಾಗ ನಾವು ಇಟ್ಟಿರೋ ಗುರಿ ತಪ್ಪಾರ್ದು ಅಂದಾಗ ರುದ್ರನು ಸಹ, ಹೌದು ಅಪ್ಪ ಈ ಸಲ ಮಾಡಿರೋ ಪ್ಲಾನ್ ಯಾವುದೇ ಕಾರಣಕ್ಕೂ ಫ್ಲಾಪ್ ಆಗಲ್ಲ, ಡೈರೆಕ್ಟೇ ಶಿವನ ಪಾದಕ್ಕೆ ಅವಳನ್ನ ಕಳ್ಸೋದೆ ಅನ್ಬೇಕಾದ್ರೆ ಹೋದ್ಸಲನೂ ಏನೇನೋ ಪ್ಲಾನ್ ಮಾಡಿದ್ರೆ ಅದು ಯಾವುದು ವರ್ಕ್ ಆಗಲಿಲ್ಲ ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಆಗ ಶಿವರುದ್ರಪ್ಪನೇ ಹೇಳ್ತಾ ಇರ್ತಾನೆ, ಹೋದ್ಸಲ ನಾವು ಚೆನ್ನಾಗೆ ಪ್ಲಾನ್ ಮಾಡಿದ್ದು ಕಣವ, ಆದರೆ ಶಂಕರ ಬಂದು ಎಲ್ಲ ಎಡ್ವರ್ಟ್ ಮಾಡ್ದ, ಈ ಸಲ ಹಂಗಾಗಕ್ಕೆ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ನಿಮ್ಮ ಪ್ಲಾನ್ ಏನೋ ಸರಿಯೇ ಇದೆ, ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ, ಕಾನ್ಫಿಡೆಂಟ್ ಇಟ್ಕೊಳ್ಳಿ, ಆದರೆ ಈ ಥರ ಗೆಟಪಲ್ಲಿ ಹೋದರೆ ಅವರು ಗೊತ್ತು ಮಾಡಲ್ವ ಅಂತ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ನಾವು ಒಂದು ಒಳ್ಳೆ ಬೇರೆ ಗೆಟಪ್ನ ರೆಡಿ ಮಾಡ್ಕೊಂಡಿದ್ದೀವಿ ಇಂದಾಗ, ಎಂಥ ಗೆಟಪ್ ಅಂತ ಅನ್ಬೇಕಾದ್ರೆ, ಈ ಫಂಕ್ಷನ್ ನಡೀತಿರೋದೇ ಅಪ್ಪಾಯಿನ ಇದರಲ್ಲಿ, ಅಪ್ಪಾಯಿನ ದುಡ್ಡು ಕೊಟ್ಟಿರೋದು ಅಂದಮೇಲೆ ಇದಕ್ಕೆಲ್ಲ ನಾವೇ ಅಧಿಕಾರನ ವಹಿಸಿ ಮಾಡ್ತಾ ಇರೋದು, ನಾವು ಹೆಂಗೆ ಹೇಳ್ತೀವಿ ಹಂಗೆ ಅವರು ಮಾಡ್ತಾರೆ, ಅದಕ್ಕೆ ನಾವು ಒಂದು ಒಳ್ಳೆ ಗೆಟಪ್ನ ರೆಡಿ ಮಾಡ್ಕೊಂಡಿದ್ದೀವಿ, ಅದ್ರ ಜೊತೆಗೆ ಇವತ್ತು ಫಂಕ್ಷನ್ಗೆ ಒಂದು ಹಾರನ್ನು ತಗೊಂಡೋಗ್ತೀವಿ, ಹಾರಲ್ಲಿ ಒಂದು ದೊಡ್ಡ ಬಾಂಬೆ ಇಟ್ಟಿದ್ದೀವಿ ಅಂತ ಹಾರ ತಂದು ರುದ್ರ ತೋರಿಸ್ತಿರ್ಬೇಕಾದ್ರೆ, ಈ ಕಡೆ ಗೌರಿ ಇನ್ನು ನೆನೆಸ್ಕೊಂಡು ಗಂಗಾ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅವಳಿಗೆ ಆಗಬೇಕು ಇದೇ ರೀತಿ ನೀವು ಮಾಡಲೇಬೇಕು, ಯಾರನ್ನ ಹಾಕಿದರೆ ಅವಳು ಶಿವನ ಪದಕ್ಕೆ ಹೋಗೋದಂತೂ ಗ್ಯಾರಂಟಿ ಅಂತ ಖುಷಿ ಪಡ್ತಾ ಇರ್ತಾಳೆ. ಅವಾಗ ಮತ್ತೆ ಕೋಪ ಮಾಡ್ಕೊಂಡು ಗಂಗಾ ಹೇಳ್ತಾ ಇರ್ತಾಳೆ, ಈ ಹಾರ ಹಾಕಿದ ತಕ್ಷಣ ಅವಳು ಸತ್ತ ಮೇಲೆ ನನಗೆ ಸಮಾಧಾನ ಆಗೋದು, ಅವಳು ಸಮಾಧಿ ಮೇಲೆ ನನ್ನ ಮತ್ತು ಶಂಕರನ ಮದುವೆ ಆಗೋದು ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಶಿವರುದ್ರಪ್ಪನಿಗೆ ಕೋಪ ಬರ್ತಾ ಇರುತ್ತೆ. ಮತ್ತೆ ಸಮಾಧಾನ ಮಾಡಿಕೊಂಡು, ನೋಡು ಗಂಗವ್ವ, ಅದೆಲ್ಲ ನಿನ್ನ ವೈಯಕ್ತಿಕ ವಿಚಾರ, ನನಗೀಗ ಅದು ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಗೌರಿ ಸಾಯಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಈಗ ಗಂಗೆ ಹೇಳ್ತಾ ಇರ್ತಾಳೆ, ಸರಿ ಸರಿ ಆಯಿತು ಬಿಡಿ, ಪ್ಲಾನ್ ಮಾತ್ರ ಮಸ್ತಾಗಿದೆ, ಆದರೆ ಸಿಗಾಕೋಬಿಡಿ, ಸಿಗಾಕೊಂಡ್ರೆ ನಮ್ಮನ್ನಂತೂ ವಾಪಸ್ ನೀವು ಬಿಡೋದೇ ಇಲ್ಲ, ಆ ಥರ ಇದೆ, ಚಾನ್ಸು ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ, ಹುಷಾರು ಅಂತ ಹೇಳ್ತಿರ್ಬೇಕಾದ್ರೆ, ಈಗಿತ ಆತೆಲ್ಲ ಸಿಗಾಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಬಿಡಿ ಮೇಡಮ್, ಈ ಸಲ ಶಿವನ ಪಾದಕ್ಕೆ ಕಳ್ಸೋದಂತೂ ಫಿಕ್ಸ್ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ಬನ್ನಿ ಮೇಡಮ್ ನೀವು ನೋಡಿರಂತೆ ಆ ಗೌರಿ ಶಿವ ಶಿವ ಹರ ಹರ ಅಂತ ಮೇಲಕ್ಕೆ ಹೋಗೋದನ್ನ ನೀವು ಕಣ್ಣಾರೆ ನೋಡಿರಂತೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ನೀವು ಬಾರವ ಗಂಗವ್ವ ಅಂತ ಶಿವರುದ್ರಪ್ಪ ಕರಿತಿರ್ಬೇಕಾದ್ರೆ, ಇಲ್ಲ ನಾನು ದೂರದಲ್ಲೇ ನಿಂತ್ಕೊಂಡು ಎಲ್ಲ ಹ್ಯಾಂಡ್ಲ್ ಮಾಡ್ತೀನಿ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ನನಗೆ ಕಾಲ್ ಮಾಡಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಹೊರಟೋಗ್ತಾ ಇರ್ತಾಳೆ. ಈ ಕಡೆ ಹಾರನ ನೋಡ್ಕೊಂಡು ರುದ್ರ ನಗಾಡ್ತಾ ಇರ್ತಾನೆ, ಅಪ್ಪಯ್ಯ ಇದು ಟೈಮ್ ಬಾಂಬು, ಒಂದೇ ಒಂದ್ಸಲ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಡಮ್ ಅಂತಾಳೆ ಅಂತ ಅನ್ಬೇಕಾದ್ರೆ, ನೀನು ಪ್ರೆಸ್ ಮಾಡಿ ನಮ್ಮಿಬ್ರು ಡಮ್ ಅನ್ಸೇಕೊಂಡು ಬಾರೋ, ವೇಷ ಎಲ್ಲ ಧರಿಸ್ಕೊಂಡು ಹೋಗ್ಬೇಕು, ನಾವು ಮೊದಲು ರೆಡಿ ಆಗೋಣ ಅಂತ ಇಬ್ಬರು ರೆಡಿ ಆಗೋಕ್ಕೆ ಹೋಗ್ತಾ ಇರ್ತಾರೆ. ಒಂದು ಕಡೆ ಶಂಕರನಿಗೆ ಸುನಂದ ಕಾಫಿ ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಗುಂಡ ಓಡ್ ಬಂದ್ಬಿಟ್ಟು, ಬಾಸು ಶಾರ್ಟ್ ಪುಟ್ಟಲ್ಲಿ ನಾನು ಫಸ್ಟ್ ಬಂದಿದ್ದೀನಿ, ಅದಕ್ಕೆ ನನಗೆ ಇವತ್ತು ಕ್ಲಾಸಲ್ಲಿ ಪ್ರೈಸ್ ಕೊಡ್ತಾರೆ, ಇವತ್ತು ಫಂಕ್ಷನ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಆದರೆ ಏನು ಖುಷಿ ಪಡ್ದಲೆ ಶಂಕರ ಮಾತ್ರ ಬೇಜಾರು ಮಾಡ್ಕೊಂಡು ಹಾಗೆ ಕಾಫಿ ಕುಡಿತಾ ಇರ್ತಾನೆ. ಅಷ್ಟೊತ್ತಿಗೆ ಹೌದೇನ್ಲ ಅಂತ ಎಲ್ಲರೂ ಖುಷಿ ಪಡ್ತಿರ್ಬೇಕಾದ್ರೆ ಪಾರ್ವತಿನೂ ಅವನ ಮುಖನ ನೋಡ್ತಾ ಇರ್ತಾಳೆ. ಈ ಕಡೆ ಮತ್ತೆ ಸುನಂದ ಕೇಳ್ತಾ ಇರ್ತಾಳೆ, ಯಾಕೆ ಶಂಕರ ಒಂಥರ ಬೇಜಾರಾಗಿದೆಯಾ, ಏನಾಯಿತು ಅಂದಾಗ, ಏನಿಲ್ಲ ಅದಕ್ಕೆವಾ, ಏನಿಲ್ಲ ಅವ್ವ ನಾನು ಚೆನ್ನಾಗಿದ್ದೀನಲ್ಲ, ಯಾಕೆ ಹೆಂಗೆ ಕೇಳ್ತೀರಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸುನಂದ ಹೇಳ್ತಾ ಇರ್ತಾಳೆ, ಶಂಕರ ನೀನು ಸುಳ್ಳು ಹೇಳ್ಬೇಡ, ನೀನು ಸುಳ್ಳು ಹೇಳಿದ್ರು ನಿನ್ನ ಕಣ್ಣಲ್ಲಿ ನೋವು ಎದ್ದು ಕಾಣ್ತಾ ಇದೆ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಮತ್ತೆ ಭೈರದೇವಿ ಬಂದು ಹೇಳ್ತಾ ಇರ್ತಾಳೆ, ಕರೆಕ್ಟಾಗಿ ಹೇಳಿದೆ ಸುನಂದ, ನನ್ನ ಮಗನ ಕಣ್ಣಲ್ಲಿ ಎದ್ದು ಕಾಣ್ತಾ ಇದೆ ನೋವು, ಅದೇನು ಅಂತ ನಮಗೆ ಹೇಳ್ಬಾರ್ದೆ ಅಂತ ಕೇಳ್ತಾ ಇರ್ತಾಳೆ.
ಮತ್ತೆ ಭೈರದೇವಿ ಹೇಳ್ತಿರ್ತಾಳೆ, ಅದೇನೋ ಹೇಳ್ತಾರಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ಸಾಕ್ಷಿ ಎಲ್ಲಿದೆ ಅಂತ ಹುಡುಕ್ದಂಗೆ ಆಗುತ್ತೆ. ಅದೇನಾಯ್ತು ಹೇಳು ಭೈರವ, ನನ್ನ ಜೊತೆ ಹೇಳ್ಕೊ ಅಂದಾಗ, ಏನಿಲ್ಲ ಕಣವ, ಗುಂಡನ್ನ ಸ್ಕೂಲ್ ಯೂನಿಫಾರ್ಮಲ್ಲಿ ನೋಡಿ ನನ್ನ ಬಾಲ್ಯದ ನೆನಪುಗಳೆಲ್ಲ ನೆನಪಾಯಿತು ಅಷ್ಟೇ ಅಂತ ಸುಳ್ಳು ಹೇಳ್ತಾ ಇರ್ತಾನೆ. ಮತ್ತೆ ಶಂಕರ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನನ್ನ ಜೊತೆ ಇದ್ದ ನನ್ನ ಫ್ರೆಂಡ್ಸ್ ಎಲ್ಲರೂ ಸಹ ಜೊತೆಲಿ ಆಟಾಡ್ತಿದ್ವಿ, ಆದರೆ ಬೆಳಗ್ಗೆ ಎದ್ದು ಎಲ್ಲರೂ ಸ್ಕೂಲ್ಗೆ ಹೋಗ್ತಿದ್ರು, ನಾನು ಮಾತ್ರ ಹೋಗ್ತಿಲ್ಲ, ಅದೃಷ್ಟ ನನಗಿರಲಿಲ್ಲ, ಸ್ಕೂಲಿಗೆ ಹೋಗೋ ಅದೃಷ್ಟ ನನಗಿರಲಿಲ್ಲ ಕಣವ ಅನ್ಬೇಕಾದ್ರೆ, ಏನು ಮಾಡೋದು, ಆ ವಿಷಜಂತು ಶಿವರುದ್ರಪ್ಪನಿಂದಲೇ ನಿನ್ನ ಲೈಫೆಲ್ಲ ಹಾಳಾಯಿತು ಅಂತ ಭೈರದೇವಿ ಪಾರ್ವತಿ ಮುಖನ ನೋಡ್ಕೊಂಡು ಹೇಳ್ತಾ ಇರ್ತಾಳೆ. ಮತ್ತೆ ಶಿವರುದ್ರಪ್ಪನ ಬೈತಾ ಇರ್ತಾಳೆ, ನವರಂಗಿ ಕೆಲಸ ಮಾಡ್ಕೊಂಡು ಬೇಕು ಅಂತೆಲ್ಲ ನಿನ್ನ ಸ್ಕೂಲ್ ಮೆಟ್ಲು ಹತ್ತದಂಗೆ ಮಾಡಿಬಿಟ್ಟ ಹಾಳಾದವನು ಅಂತ ಬೈತಿರ್ಬೇಕಾದ್ರೆ ಪಾರ್ವತಿಗೆ ಮತ್ತೆ ಸುನಂದನಿಗೆ ತುಂಬ ನೋವಾಗ್ತಾ ಇರುತ್ತೆ. ಮತ್ತೆ ಹೇಳ್ತಿರ್ತಾಳೆ, ಅದಕ್ಕೆ ಮಗ ನೀನು ಸರಸ್ವತಿ ನಿನಗೆ ಒಲಲೇ ಇಲ್ಲ, ಆದರೆ ನಿನ್ನಿರೋ ಬುದ್ಧಿಗೆ ಚಾಲಾಕಿತನಕ್ಕೆ ನೀನು ಯಾವ್ದಾದ್ರು ದೊಡ್ಡ ಆಫೀಸರ್ ಆಗ್ತಿದ್ದೆ, ಆ ಪಾಪಿಗಳಿಂದ ಎಲ್ಲ ಹಾಳಾಯಿತು ಬಿಡು, ಬೇಜಾರು ಮಾಡ್ಕೋಬೇಡ ಅಂತ ಅಸಮಾಧಾನ ಮಾಡ್ತಾ ಇರ್ತಾಳೆ. ಪಾರ್ವತಿ ಸಹ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಆಗಿದ್ದೆಲ್ಲ ಆಗೋಯ್ತು ಬಿಡು ಅಕ್ಕ, ಏನು ಮಾಡೋಕ್ಕಾಗುತ್ತೆ, ಮಾತಾಡಿದಷ್ಟು ಬಾಯಿ ನೋವಾಗುತ್ತೆ, ಹಗ್ಗನ ನಾವು ಎಳೆದಷ್ಟು ಕೆಳಗಡೆ ಜಗ್ಗುತ್ತೆ ಹೊರತು ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ, ಆದರೂ ನಮ್ಮ ಶಂಕರನ ಸಾಧನೆ ಮೆಚ್ಚಬೇಕು, 4 ಅಕ್ಷರ ಗುಂಡುಗೋಸ್ಕರ ಕಲ್ತಿದ್ದೇನಲ್ಲ ಬಿಡಿ, ಇದಕ್ಕಿಂತ ಇನ್ನೇನು ಖುಷಿ ಬೇಕು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಸುನಂದ ಹೇಳ್ತಾ ಇರ್ತಾಳೆ, ಸರಿ ಟೈಮ್ ಆಯ್ತು ಸ್ಕೂಲ್ ಫಂಕ್ಷನ್ಗೆ ಹೋಗೋಣ ಬನ್ನಿ ಎಲ್ಲರೂ ಅಂತಂದಾಗ, ಬನ್ನಿ ಬಾಸು ಹೋಗೋಣ ಅಂತ ಗುಂಡು ಕರಿತಾ ಇರ್ತಾನೆ. ಅದಕ್ಕೆ ಅವ್ವ ಬಾರವ ನೀನು ಹೋಗೋಣ ಅಂತ ಭೈರದೇವಿನ ಶಂಕರ ಕರಿತಿರ್ಬೇಕಾದ್ರೆ, ಇಲ್ಲ ಕಣಪ್ಪ ಯಾಕೋ ನನಗೆ ತುಂಬ ತಲೆನೋವ್ತಾ ಇದೆ, ಬೆಳಗಿಂದ ಸರಿ ಇಲ್ಲ, ನೀವೆಲ್ಲ ಹೋಗಿ ಬನ್ನಿ, ನಾನು ಇಲ್ಲೇ ಮನೇಲಿ ವಿಶ್ರಾಂತಿ ಮಾಡ್ತೀನಿ ಅಂತಾಗ ಸರಿ ಅಂತ ಹೊರಡ್ತಾ ಇರಬೇಕಾದ್ರೆ, ಈ ಕಡೆ ಪಾರ್ವತಿನ ಅವ್ವ ಅಂತೂ ಬರಲ್ಲ, ನೀನಾದರೂ ಬಾರವ ಅಂದಾಗ, ಅಯ್ಯೋ ನನ್ನ ಮಗನ ಜೊತೆ ನಾನು ಇವಾಗೆಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಬರಲ್ಲ ಅಂತ ಅಂತೀನಿ, ಶಾನೆ ದಿವಸ ಆದಮೇಲೆ ನಿನ್ನ ಜೊತೆ ಹೊರಗಡೆ ಬರ್ತಾ ಇದ್ದೀನಿ, ಖಂಡಿತ ಬರ್ತೀನಿ ಮಗನೇ ಅಂದಾಗ, ನನ್ನ ಅವ್ವ ಅಂದರೆ ಇದು ಅಂತ ದೃಷ್ಟಿ ತೆಗಿತಾ ಇರ್ತಾನೆ. ಅಷ್ಟೊತ್ತಿಗೆ ಭೈರದೇವಿಗೆ ಹೊಟ್ಟೆ ಕಿಚ್ಚು ಬಂದುಬಿಟ್ಟು, ನಾನು ಬರ್ತೀನಿ ಮಗ ಅಂತ ಹೇಳ್ತಿರ್ಬೇಕಾದ್ರೆ, ಬೇಡ ಅವ್ವ ಅಲ್ಲೆಲ್ಲ ಕುಣಿತ ಡ್ಯಾನ್ಸು ಅದು ಇದು ಎಲ್ಲ ಇರುತ್ತೆ, ಆ ಸೌಂಡಿಗೆ ನಿನಗೆ ಇನ್ನೂ ತಲೆನೋವು ಜಾಸ್ತಿ ಆಗುತ್ತೆ, ನೀನು ಮನೇಲೇ ಇದ್ದು ವಿಶ್ರಾಂತಿ ತಗೋ ಅಂತ ಹೇಳಿ ಭೈರದೇವಿನ ಬಿಟ್ಟು ಎಲ್ಲರೂ ಫಂಕ್ಷನ್ಗೆ ಹೋಗ್ತಾ ಇರ್ತಾರೆ. ಆಗ ಮತ್ತೆ ಪಾರ್ವತಿ ಬಂದುಬಿಟ್ಟು, ಅಕ್ಕ ನೋಡ್ದ ನನ್ನ ಮಗನ ಜೊತೆ ನಾನು ಹೋಗ್ತಾ ಇದ್ದೀನಿ, ನೀನು ಇಲ್ಲಿ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡು ಅಂತ ಹೊಟ್ಟೆನ ಉರಿಸ್ಬಿಟ್ಟು ಪಾರ್ವತಿ ಸಹ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಫಂಕ್ಷನ್ಗೆ ಅಂತ ಡಿ ಸಿ ಗೌರಿ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಶಂಕರ್ ಫ್ಯಾಮಿಲಿ ಬಂದು ಕಾರ್ ಇಳಿದ ತಕ್ಷಣ ಬ್ರೋ ಅಂತ ಓಡೋಗಿ ಗುಂಡ ಈ ಕಡೆ ಭುವಿನ ತಪ್ಕೊಬಿಡ್ತಾನೆ. ಆಗ ಹಗ್ ಮಾಡಿಕೊಂಡು ಇಬ್ಬರು ಸಹ ತುಂಬ ಕ್ಯೂಟಾಗಿ ಆಟ ಆಡ್ತಾ ಇರ್ತಾರೆ. ಆಗ ಗೌರಿ ತಡೆಯಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಹಿಂದೆ ವಿಜಯ್ ಕೈ ಹಿಡ್ಕೊಂಡು ಹಿಡಿತಾಳೆ. ಯಾಕೆ ಈ ರೀತಿ ಮಾಡ್ತೀಯಾ, ಪ್ರತಿಯೊಂದಕ್ಕೂ ಭುವಿಗೆ ಯಾಕೆ ರಿಸ್ಟ್ರಿಕ್ಷನ್ ಮಾಡ್ತೀಯಾ, ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ, ಅವ್ರ ಪಾಡಿಗೆ ಅವ್ರನ್ನ ಬಿಡಬೇಕಲ್ವ ಅಂದಾಗ, ನನಗೂ ಇಷ್ಟ ಮಕ್ಕಳ ವಿಷಯದಲ್ಲಿ ಈ ಥರ ಎಲ್ಲ ಮಾಡಬಾರ್ದು ಅನ್ನೋದು ನನಗೂ ಗೊತ್ತಿದೆಯಾಕ, ಆದರೆ ಶಂಕರ್ ಯಾವಾಗಲೂ ಇವ್ರ ಜೊತೆ ಇರ್ತಾನಲ್ಲ, ಆ ನೆರಳು ಬೀಳಬಾರ್ದು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿದ್ದೀನಿ ಅಂತ ಅಂದಾಗ, ಈ ಥರ ರಿಸ್ಟ್ರಿಕ್ಷನ್ ಮಾಡಬೇಡ, ಭೂಮಿ ಮೇಲೆ ಬೇರೆ ಪರಿಣಾಮನ ಬಿದ್ದುಬಿಡುತ್ತೆ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು ಅಂತ ಇಲ್ಲಿ ಬುದ್ಧಿ ಮಾತನ್ನ ಹೇಳ್ತಾ ಇರ್ತಾಳೆ. ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ, ಈ ಮಕ್ಕಳ ಮನಸ್ಸು ಚಿಗುರಿರ ಎಲೆ ಇದ್ದಂಗೆ, ಅದನ್ನ ಬಿಗಿಯಾಗಿ ಇಟ್ಕೊಂಡ್ರೆ ಅದು ಹರಿದೋಗುತ್ತೆ, ಅದೇ ಫ್ರೀಯಾಗಿ ಬಿಟ್ಟರೆ ಗಾಳಿಲಿ ಹಾರೋಗುತ್ತೆ, ನನಗೂ ಗೊತ್ತು ಇದೆಲ್ಲ ಅರ್ಥ ಆಗುತ್ತೆ ನಿನಗೆ ಅಂತ, ಆದರೆ ನಿನ್ನ ಕೋಪ ಇದೆಯಲ್ಲ ಅದು ಇದನ್ನು ಅರ್ಥ ಆಗೋಕ್ಕೆ ಬಿಡ್ತಿಲ್ಲ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಕ್ಕಳು ಖುಷಿಯಿಂದ ಆಡ್ತಿರೋದನ್ನ ನೋಡಿ ಗಂಗಾ ಮತ್ತು ಗೌರಿ ಮನೇಲಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಮತ್ತು ಈ ಕಡೆ ವಿಜಯ್ ಹೇಳ್ತಿರ್ತಾಳೆ, ನೀನು ಎಷ್ಟು ಅಪೋಸ್ ಮಾಡ್ತೀವಿ, ಆಗ ಅವಳು ಅಷ್ಟು ರಫ್ ಆಗ್ತಾಳೆ, ಅರ್ಥ ಮಾಡ್ಕೊತ ಅನ್ಬೇಕಾದ್ರೆ ಗುಂಡ ಬಾಬ್ರು ನಾವು ಫಂಕ್ಷನ್ಗೆ ರೆಡಿ ಆಗೋಣ ಅಂತ ಭೂವಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಪಾರ್ವತಿ ಬಂದುಬಿಟ್ಟು ಚೆನ್ನಾಗಿದೆಯೇನವ ಅಂತವ ಗೌರಿನ ಮಾತಾಡ್ತಿರ್ಬೇಕಾದ್ರೆ, ಅತ್ತೆ ಸೆಕ್ಯೂರಿಟಿ ಮಧ್ಯೆ ನಾನು ಚೆನ್ನಾಗಿದ್ದೀನಿ, ಕೆಲವು ಕೆಟ್ಟು ಜನಗಳು ನಮ್ಮ ಮನೆ ಹತ್ರ ಅವಾಗ ಬರ್ತಾ ಇರ್ತಾರೆ, ಆದರೂ ಸಹ ಅವ್ರ ಮಧ್ಯೆ ನಾನು ಚೆನ್ನಾಗೇ ಇದ್ದೀನಿ ಅಂತ ಅನ್ಬೇಕಾದ್ರೆ ಪಾರ್ವತಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಬಿಡಿ ಅತ್ತೆ, ಈ ಹೂಗಳ ಮಧ್ಯೆ ಮುಳ್ಳಿರುತ್ತಲ್ಲ ಆ ರೀತಿ ನನ್ನ ಲೈಫು, ಆದರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪಾರ್ವತಿ ತುಂಬ ಬೇಜಾರು ಮಾಡ್ಕೊಳ್ಳೋದನ್ನು ನೋಡಿ ವಿಜಯ್ ಹೇಳ್ತಿರ್ತಾಳೆ, ಇವಾಗ ಡಿ ಸಿ ಅಲ್ವಾ ಅವಳು, ಅದಕ್ಕೆ ಸೆಕ್ಯೂರಿಟಿ ಮಧ್ಯೆ ಇದ್ದಾಳೆ ಅಷ್ಟೇ ಅಂದಾಗ, ನಾನು ಅನ್ಕೊಂಡೆ ಕಣವ ನಮ್ಮ ಗೌರಿ ಯಾಕೆ ಈ ಥರ ಹೊರ್ಟು ಮಾತಾಡ್ತಾಳೆ ಅಂತ, ನನಗೇನು ಅರ್ಥನೇ ಆಗ್ತಿರ್ಲಿಲ್ಲ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ. ಮತ್ತು ಈ ಕಡೆ ವಿಜಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ, ನಾವು ಚೆನ್ನಾಗಿದ್ದೀವಿ ಅಂದಾಗ ಮತ್ತೆ ಈ ಕಡೆ ಗೌರಿ ಹೇಳ್ತಾ ಇರ್ತಾರೆ, ಕೆಲವರು ಮುಖವಾಡ ಹಾಕೊಂಡು ಬರ್ತಾರೆ ಅಂಥವ್ರನ್ನ ನಂಬೋಕ್ಕಾಗಲ್ಲ, ಮುಖವಾಡ ಹಾಕೊಂಡು ಬಂದರೂ ನಂಬೋದು, ಆದರೆ ನಾಲ್ಗೆನೇ ಸರಿ ಇಲ್ದವ್ರನ್ನ ನಂಬೋಕ್ಕಾಗಲ್ಲ ಅಂತ ಒಗಟೊಗಟಾಗಿ ಮಾತಾಡ್ತಿರ್ಬೇಕಾದ್ರೆ, ಇದೆಲ್ಲ ಶಂಕರನಿಗೆ ಅರ್ಥ ಆಗಿ ತುಂಬ ಬೇಜಾರು ಮಾಡ್ಕೊಂಡು ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಕೇಳ್ಕೊಂಡು ಮೂಕನಾಗಿ ನಿಂತಿರ್ತಾನೆ. ಆದರೆ ಈ ಕಡೆ ವಿಜಿಗೂ ಸಹ ತುಂಬ ಬೇಜಾರಾಗ್ತಿರುತ್ತೆ, ಈ ಕಡೆ ಸುನಂದನಿಗೂ ಬೇಜಾರಾಗ್ತಿರುತ್ತೆ. ಅಷ್ಟೊತ್ತಿಗೆ ಪ್ರಿನ್ಸಿಪಲ್ ಬಂದು, ಬನ್ನಿ ಮೇಡಮ್ ವೆಲ್ಕಮ್, ನೀವು ಬಂದಿದ್ದು ತುಂಬ ಖುಷಿ ಆಯಿತು, ಬನ್ನಿ ಫ್ಲಾಗ್ನ ಅರ್ಸನೆ ಮೇಡಮ್ ಟೈಮ್ ಆಗಿದೆ ಅಂತ ವೆಲ್ಕಮ್ ಮಾಡಿ ಬೊಕೆನ ಕೊಟ್ಟು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅಕ್ಕ ಬನ್ನಿ ಅಂತ ಅಕ್ಕನೂ ಕರ್ಕೊಂಡು ಈ ಕಡೆ ಗೌರಿ ಸ್ಟೇಜ್ ಹತ್ರ ಹೋಗ್ತಾ ಇರ್ತಾಳೆ. ಎಲ್ಲರೂ ಸಹ ಅರೇಂಜ್ಮೆಂಟ್ ರೆಡಿ ಮಾಡಿಕೊಂಡು ಈ ಕಡೆ ವೆಲ್ಕಮ್ ಮಾಡ್ತಾ ಇರ್ತಾರೆ. ಈ ಕಡೆ ಪ್ರಿನ್ಸಿಪಲ್ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಹೇಳ್ತಾ ಇರ್ತಾರೆ, 1947 ಆಗಸ್ಟ್ ನಮಗೆ ಸ್ವತಂತ್ರ ಬಂತು, ಇವತ್ತು ಸ್ವತಂತ್ರ ದಿನಾಚರಣೆನ ನಾವು 79ನೇ ವರ್ಷದಲ್ಲಿ ಆಚರಿಸ್ತಾ ಇದ್ದೀವಿ, ತುಂಬ ಅದ್ಧೂರಿಯಾಗಿ ಆಚರಿಸ್ತಿದ್ದೀವಿ, ಇದಕ್ಕೋಸ್ಕರ ಗಾಂಧೀಜಿ ಹಾಗೆ ಜವಾಹರ್ಲಾಲ್ ನೆಹರು
ತುಂಬ ಪ್ರತಿಯೊಬ್ಬರು ಸಹ ಇದಕ್ಕಾಗಿ ಹೋರಾಡಿದ್ದಾರೆ ಅಂತ ಹಾಗೆ ಎಲ್ಲರ ಬಗ್ಗೆ ಹೇಳಿ ಹಾಗೆ ಮೊದಲನೇದಾಗಿ ಹಾಸನ ಡಿ ಸಿ ಆದ ಗೌರಿ ಮೇಡಮ್ ಅವರು ಸ್ಟೇಜ್ ಮೇಲೆ ಬರಬೇಕಂತ ವೆಲ್ಕಮ್ ಮಾಡ್ತೀವಿ ಅಂತ ಅಂದಾಗ ಗೌರಿ ಸ್ಟೇಜ್ ಮೇಲೆ ಹೋಗಿ ನಮಸ್ಕಾರ ಮಾಡಿ ಕೂತ್ಕೋತಾಳೆ. ಎಲ್ಲರೂ ಸಹ ಚಪ್ಪಾಳೆ ಆಗ್ತಾ ಇರಬೇಕಾದ್ರೆ ಈ ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ, ನೋಡಿದ ನಮ್ಮ ಗೌರಿ ಗತ್ತು ಯಾವ ಥರ ಇದೆ ಅಂದಾಗ, ಹೌದು ಅತ್ತೆವ ನಮ್ಮ ಗೌರಿ ಗತ್ತಂದರೆ ಗತ್ತು, ಅವರಿಗೆ ಎಲ್ಲೆಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅಂತ ಸುನಂದ ಹೇಳ್ತಾ ಇರ್ತಾಳೆ. ಈ ಕಡೆ ಶಂಕರನಿಗೂ ಸಹ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ಖುಷಿಯಿಂದ ಅವನು ಭೂವಿ ಎಲ್ಲಿದ್ದಾಳೆ ಅಂತ ಹುಡುಕ್ತಿರ್ಬೇಕಾದ್ರೆ ಈ ಕಡೆ ಕಣ್ಣಲ್ಲೇ ಎಲ್ಲನೂ ಸಹ ಸ್ಕ್ಯಾನ್ ಮಾಡ್ಕೊಂಡು ಗಂಗಾ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಮತ್ತೆ ಗಂಗಾ ಕೇಳ್ತಾ ಇರ್ತಾಳೆ, ಯಾರನ್ನ ಹುಡುಕ್ತಿದ್ದೀರಾ ಅಂದಾಗ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ, ಯಾರನ್ನೂ ಇಲ್ಲ, ಜನ ತುಂಬ ಜಾಸ್ತಿ ಸೇರಿದ್ರಲ್ಲ ಅದಕ್ಕೆ ನೋಡ್ತಾ ಇದ್ದೆ ಅಂತ ಏನು ಸುಳ್ಳು ಹೇಳಿ ಸುಮ್ಮನಾಗ್ಬಿಡ್ತಾನೆ. ಅಷ್ಟೊತ್ತಿಗೆ ವೇದಿಕೆ ಮೇಲೆ ಇದ್ದ ಪ್ರಿನ್ಸಿಪಲರ್ ಹೇಳ್ತಾ ಇರ್ತಾರೆ, ಇವಾಗ ಪ್ರಾಯೋಜಕರನ್ನ ಕರೆಯೋ ಟೈಮ್ ಬಂದಿದೆ, ಇವಾಗ ಪ್ರಾಯೋಜಕರನ್ನ ವೆಲ್ಕಮ್ ಮಾಡೋಣ ಅಂತ ಅಂದ್ಬಿಟ್ಟು ಕರೆದಾಗ ಆ ಕಡೆ ಶಿವರುದ್ರಪ್ಪ ರುದ್ರ ಇಬ್ಬರು ಸಹ ವೇಷ ಧರಿಸ್ಕೊಂಡು ಹಿಂದಗಡೆ ಪೊಲೀಸ್ನ ಕರ್ಕೊಂಡು ಬರ್ತಾ ಇರ್ತಾರೆ. ಇವರು ದುಬೈನಲ್ಲಿ ವಾಸ ಮಾಡ್ತಿದ್ರು ಸಹ ಭಾರತದ ಮೇಲೆ ತುಂಬ ಅಭಿಪ್ರಾಯ ಇದೆ, ಇವರು NRI ಅವರು ಅಂತ ಹೇಳಿದಾಗ ಅವ್ರನ್ನೆಲ್ಲರೂ ವೆಲ್ಕಮ್ ಮಾಡಿಕೊಂಡು ವಿಡಿಯೋದವರೆಲ್ಲ ಅವ್ರನ್ನ ಕವರ್ ಮಾಡಿಕೊಂಡು ಸ್ಟೇಜ್ ಮೇಲೆ ಕರಿತಾ ಇರ್ತಾರೆ. ಆದರೆ ಪಾರ್ವತಿಗೆ ಮತ್ತು ಸುನಂದನಿಗೆ ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ, ಇವ್ರನ್ನೆಲ್ಲ ನೋಡಿದೀವಲ್ಲ ಅಂತ ಅನ್ಬೇಕಾದ್ರೆ ಅತ್ತೆವ ನಾನು ನೋಡಿದ್ದೀನಿ ಅದೇ ಡೌಟ್ ಅಂತ ಇವಳು ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸ್ಟೇಜ್ ಮೇಲೆ ಬಂದಾಗ ಗೌರಿ ಸೆಕೆಂಡ್ ಕೊಡ್ತಾ ಇದ್ರೆ ಇವರು ಅಲ್ಲ ಸಲಾಂ ಅನ್ನೋ ರೀತಿ ನಮಸ್ಕಾರ ಮಾಡಿಬಿಡ್ತಾರೆ. ಅವಾಗ ಸರಿ ಅಂತ ವೆಲ್ಕಮ್ ಮಾಡಿ ಅವ್ರನ್ನು ಸಹ ಗೌರಿ ಪಕ್ಕ ಸೀಟಲ್ಲಿ ಕೂರಿಸ್ತಾ ಇರ್ತಾರೆ. ಈ ಕಡೆ ಪ್ಲಾನ್ ಎಲ್ಲ ಗೊತ್ತಿರಗಂಗ ಒಳಗೆ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಯಾರೋ ಗೆಸ್ಟ್ ಇರ್ಬೋದು ಅಂತ ಗೌರಿ ಸಹ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.